ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿನ್ನೆ ದಿನ ಏನು ಶೃಂಗೇರಿ ಕ್ಷೇತ್ರದಲ್ಲಿ ಪ್ರತಿಭಟನೆ ನಡೆಸಿದಂತಹ ರೈತ ಮುಖಂಡರ ಮೇಲೆ ಪ್ರಕರಣ ದಾಖಲಾಗಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಜಿತೇಂದ್ರ ಕುಮಾರ್ ದಯಮ್ಮ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಸರ್ ನಿನ್ನೆ ಒಂದು ಪ್ರತಿಭಟನೆ ಇತ್ತು, ಆ ಸಂದರ್ಭದಲ್ಲಿ ಕೆಲವರ ಮೇಲೆ ಲಾಠಿ ಚಾರ್ಜ್ ಆಯ್ತಕ್ಕಂತ ಒಂದು ಆರೋಪ, ಜೊತೆಗೆ ಸಾಕಷ್ಟು ವಿಡಿಯೋಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ತಮ್ಮ ಇದು ಲಾಠಿ ಚಾರ್ಜ್ ಇಲ್ಲ, ಬಾಡಿ ಇಟ್ಕೊಂಡು ರೋಡ್ ಬ್ಲಾಕ್ ಮಾಡಿ ಮತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡಿ ಎಲ್ಲ ಆಫೀಸರ್ ಇಲ್ಲಿ ಹೋಗಿ ಏನೇನು ಅವ್ರದ್ದು ಇದು ಡಿಮಾಂಡ್ ಇತ್ತು, ಈ ಡಿಮಾಂಡ್ ಮತ್ತೆ ಎಲ್ಲ ತಗೊಂಡು ಮತ್ತೆ ಅವರಿಗೆ ಇದು ಪರಿಹಾರ ಕೊಡಿ ಮತ್ತೆ ಎಲ್ಲ ಆಫೀಸರ್ಸ್. ಆಮೇಲೆ ಯಾರು ಡಿಸೀಸ್ ಇದ್ದಾರೆ ಅವ್ರದ್ದು ಮನೆ ಅವರು ಬಂದ್ ಮತ್ತೆ ಡಿಸೀಸ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಸರ್ ಈ ತರ ಬಾಡಿ ನಮ್ಗೆ ಬೇಕು, ನಾಳೆ ಹಬ್ಬ ಇದೆ, ಈಗ ಅಂತಿಮ ಸಂಸ್ಕಾರ ಮಾಡ್ಬೇಕು ಅಂತ. ಈ ತರ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿ ಮತ್ತೆ ಬಾಡಿ ಶಿಫ್ಟ್ ಮಾಡಿ ರೋಡ್ ಸ್ವಲ್ಪ ಕ್ಲಿಯರ್ ಮಾಡಿ. ಸರ್ ಮತ್ತೆ ಪ್ರತಿಭಟನೆ ನಡೆಸಿದಂತ ಕೆಲವರ ಮೇಲೆ ಪ್ರಕರಣ ದಾಖಲಾಗಿದೆ. ಸೊ ಎಷ್ಟು ಜನರ ಮೇಲೆ ಒಂದು ಪ್ರಕರಣ ಇದೆ? ಒಂದು 2 FIR ರಿಜಿಸ್ಟರ್ ಆಗಿದೆ, ಒಂದು DR ಮತ್ತೆ ಆಮೇಲೆ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗಿದೆ. ಈಗ ವಿಡಿಯೋ ನೋಡಿ ಮತ್ತೆ ಆಮೇಲೆ ಯಾರ್ಯಾರು ಈ ತರ ಇದ್ರು ಅವ್ರ ಮೇಲೆ ತನಿಖೆ ಮತ್ತೆ ಕ್ರಮ ಬೇಕಾಗುತ್ತೆ. ಸರ್ ಮತ್ತೊಂದು ಕಡೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕಾಗಿ ಯಾವ ರೀತಿ ಸಿದ್ಧತೆ ನಮ್ಮ ಇಲ್ಲ, ಇದು ಶಾಂತಿಪೂರ್ವಕ ಪ್ರತಿಭಟನೆ ನಡೀತಾ ಇದೆ, ಒಂದು ಶಾಂತಿಪೂರ್ವಕ ಪ್ರತಿಭಟನೆ ಇಲ್ಲ. ಮತ್ತೆ ಆಮೇಲೆ ಎನಿ ಅನ್ಟುವರ್ಡ್ ಸಿಚುವೇಶನ್ ಮತ್ತೆ ಏನಫ್ ಫೋರ್ಸ್ ಇದೆ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ ಮತ್ತೆ ವಿ ಆರ್ ವಾಚಿಂಗ್ ದಿ ಸಿಚುವೇಶನ್. ಸೊ ಇವಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮತ್ತು ಏನು ನಿನ್ನೆ ದಿನ ಒಂದು ಪ್ರತಿಭಟನೆ ನಡೆಸಿದಂತಹ ಸಂದರ್ಭದಲ್ಲಿ ಮೃತಪಟ್ಟಂತಹ ಮಹಿಳೆಯ ಸಂಬಂಧಿಕರು ಜಿಲ್ಲಾಧಿಕಾರಿಗಳೊಂದಿಗೆ ಮನವಿ ಮಾಡಿದಂತಹ ನಿಟ್ಟಿನಲ್ಲಿ ನಾವು ಆ ಮೃತದೇಹವನ್ನ ಒಂದು ಕೊಂಡೊಯ್ಯುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು. ಎಕ್ಸ್ಟ್ರಾ ಫೋರ್ಸ್ ಯೂಸ್ ಮಾಡಿದ್ದೀವಿ ಅಂತ ಅಲ್ಲಿ SP ಅವರು ಹೇಳ್ತಾ ಇದ್ದಾರೆ. ಎಕ್ಸ್ಟ್ರಾ ಫೋರ್ಸ್ ಅಂತಂದರೆ ಲಾಠಿ ಚಾರ್ಜಾ? ಬಟ್ ಜನರನ್ನು ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಆ ವಿಡಿಯೋಗಳು ಈಗಾಗಲೇ ಎಲ್ಲ ಚಾನಲ್ಗಳಲ್ಲೂ ಬರ್ತಾ ಇದೆ ಮತ್ತು ಅವ್ರಿಗೂ ಕೂಡ ಗಮನಕ್ಕೆ ಬಂದಿದೆ ಅಂತ ಅನಿಸುತ್ತೆ. ಇಲ್ಲಿ ಬೇಕಾಗಿರೋದು ಒಂದು ಶಾಶ್ವತವಾದಂಥ ಪರಿಹಾರ. ಯಾಕೆ ಅಂತಂದರೆ ಜನ ಅಲ್ಲಿ ವಾಸಿಸೋದಕ್ಕೆ ಕಷ್ಟ ಆಗ್ತಾ ಇದೆ. 9 ಜನ ಮೃತಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಆ ಹೆಣ್ಮಗಳನ್ನು ಸಾಯಿಸಿರುವಂಥ ಆನೆಯನ್ನು ಕೂಡ ಹಿಡಿದಿದ್ದಾರೆ, ಸೆರೆ ಹಿಡಿದಿದ್ದಾರೆ. ಆದರೆ ಅದರಿಂದ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ತಲೆ ಕೆಡಿಸ್ಕೊಳ್ಬೇಕು. ಇವತ್ತು ಜನ ರೊಚ್ಚಿಗೆದ್ದಿದ್ದಾರೆ, ಯಾವ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಪರಿಸ್ಥಿತಿ ಯಾವ ರೀತಿ ಬಿಗಡಾಯಿಸಿದೆ ಮತ್ತು ನಿನ್ನೆ ಅಕ್ಷರಶಃ ಚಿಕ್ಕಮಗಳೂರು ರಣಾಂಗಣವಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಜನರ ಒಂದು ಕೋಪ ಅದೇನಂತಾರಲ್ಲ, ರಟ್ಟೆಗೆ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ. ಪೊಲೀಸರದ್ದು ತಪ್ಪು ಅಂತಲ್ಲ, ಪರಿಸ್ಥಿತಿನ ಅವರು ಹೇಗಾದರೂ ಮಾಡಿ ನಿಭಾಯಿಸಲೇಬೇಕಾಗಿತ್ತು. ಅವ್ರ ಕೆಲಸ, ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಬಟ್ ಈ ರೀತಿ ಜನ ರೊಚ್ಚಿಗೆ ಹೇಳೋದನ್ನು ತಪ್ಪಿಸ್ಬೇಕು ಅಂದರೆ ಅವರಿಗೆ ಬೇಕಾಗಿರೋದು ಪರಿಹಾರ, ಅದನ್ನು ಮಾಡಿಕೊಡಬೇಕು. ಇನ್ನು 1 ವರ್ಷದಲ್ಲಿ ಆನೆ ದಾಳಿಗೆ ಬಲಿಯಾದವರು ಯಾರ್ಯಾರು ಬನ್ನಿ ನೋಡೋಣ. ವಿನೋದಾಬಾಯಿ 39 ವರ್ಷ, NR-ಪುರದ ಕತ್ತಲೆ ಖಾನ್ ಕಾಫಿ ಎಸ್ಟೇಟ್ನಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ತಾರೆ. ಇನ್ನು 25 ವರ್ಷದ ಅನಿತಾ ಬಾಳೆಹೊನ್ನೂರಿನ ಬನ್ನೂರಿನಲ್ಲಿ ಸಾವನ್ನಪ್ಪಿದ್ದಾರೆ ಆನೆ ತುಳಿತಕ್ಕೆ. ಸುಬ್ರಾಯಿ ಗೌಡ 63 ವರ್ಷ, ಬಾಳೆಹೊನ್ನೂರಿನ ಅಂಡವಾನೆಯಲ್ಲಿ ಮೃತಪಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಆನೆಯ ದಾಳಿಯಿಂದ ಮೃತಪಟ್ಟವರು. ಹರೀಶ್ ಶೆಟ್ಟಿ 41 ವರ್ಷ, ಶೃಂಗೇರಿಯ ಕೆರೆಕಟ್ಟೆ ಗ್ರಾಮದಲ್ಲಿ. ಇನ್ನು 43 ವರ್ಷದ ಉಮೇಶ್ ಗೌಡ ಶೃಂಗೇರಿಯ ಕೆರೆಕಟ್ಟೆಯಲ್ಲಿ. 45 ವರ್ಷದ ಯಲ್ಲಪ್ಪ ಚಿಕ್ಕಮಗಳೂರು ತಾಲೂಕಿನ ಹ್ಯಾರಂಬಿಪುರದಲ್ಲಿ ಆನೆ ದಾಳಿಗೆ ಒಳಗಾಗಿ ಮೃತಪಟ್ಟಿದ್ದಾರೆ. 45 ವರ್ಷದ ಬೋರಮ್ಮ ಚಿಕ್ಕಮಗಳೂರು ತಾಲೂಕು ಹುಣಸೆಹಳ್ಳಿಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನು 72 ವರ್ಷದ ಎಲಿಯಾಸ್ NR-ಪುರದ ತಾಲೂಕು ಮಡಬೂರಿನಲ್ಲಿ ಆನೆ ತುಳಿತಕ್ಕೆ ಬಲಿಯಾಗಿದ್ದಾರೆ. 52 ವರ್ಷದ ಉಮೇಶ್ NR-ಪುರ ತಾಲೂಕು ಸೀತೂರು ಗ್ರಾಮದಲ್ಲಿ ಆನೆಯ ದಾಳಿಗೆ ಬಲಿಯಾಗಿದ್ದಾರೆ. ಸೊ
ಈ ಥರ ಸುಮಾರು 9 ಜನ ಮೃತಪಟ್ಟಿದ್ದು ಕಳೆದ ಒಂದು ವಾರದಲ್ಲಿ ಒಂದೇ ಜಾಗದಲ್ಲಿ ಇಬ್ಬರ ಮೇಲೆ ದಾಳಿ ಮಾಡಿದೆ. ಅಂದರೆ ಒಂದೇ ದಿನ ಅಲ್ಲ, ಬೇರೆ ಬೇರೆ ದಿನ. ಹೀಗಾದಾಗ ಡೆಫಿನೆಟ್ಲಿ ಅಲ್ಲಿನ ಸುತ್ತಮುತ್ತಲಿನ ಜನ ರೋಸಿ ಹೋಗಿದ್ದಾರೆ. ಯಾವುದಾದ್ರೂ ಒಂದು ಪರಿಹಾರ ಮಾಡಿಕೊಡಿ, ಸುಮ್ಮನೆ ಇದ್ದರೆ ಆಗೋದಿಲ್ಲ. ಆನೆಗಳಿಂದ ಬೆಳೆ ನಷ್ಟ, ಆನೆಗಳಿಂದ ಈಗ ಜನರ ಪ್ರಾಣ ಕೂಡ ಹಾನಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ, ಅದೇನು ಮಾಡ್ತಿರೋ ಮಾಡಿ ಅಂತ. ಸೊ ಈ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕಷ್ಟೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.